ಎಲ್ರಿಗೂ ನಮಸ್ಕಾರ. ಟ್ರೇಡಿಂಗ್ ಚಾರ್ಟ್ಗಳನ್ನ ನೋಡಿದಾಗ ತಲೆ ಗಿರ್ ಅಂತ ಅನ್ಸುತ್ತಾ? ಡೋಂಟ್ ವರಿ, ಇವತ್ತು ನಾವು ಆ ಗೀಚುಗಳನ್ನ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಆಗಿ ಬದಲಾಯಿಸೋ ಒಂದು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಟೂಲ್ ಬಗ್ಗೆ ಕಲಿಯೋಣ. ಅದೇ ಟ್ರೆಂಡ್ ಲೈನ್ಸ್ ಮತ್ತು ಚಾನಲ್ಸ್. ಯಾರೇ ಆಗ್ಲಿ ಮೊದಲನೇ ಸಲ ಟ್ರೇಡಿಂಗ್ ಚಾರ್ಟ್ ನೋಡಿದಾಗ ಏರಿಳಿತದ ಗೀಚ್ಗಳು ಇದೇನಪ್ಪಾ ಇದು ಯಾವುದು ಅರ್ಥವೇ ಇಲ್ಲದ ಗಜಿಬಿಜಿ ಅನ್ಸೋದು ತುಂಬಾನೇ ಸಹಜ. ಎಲ್ಲಿಂದ ಶುರು ಮಾಡಬೇಕು, ಹೆಂಗೊಟ್ಟು ಹೋಗ್ತಿದೆ ಅಂತ ತಿಳಿಯೋದೇ ಕಷ್ಟ. ಆದರೆ ಈ ಗಜಿಬಿಜಿ ಮಧ್ಯನೂ ಒಂದು ಪ್ಯಾಟರ್ನ್ ಇದೆ, ಅದನ್ನ ಕಂಡಿಡಿಯಕ್ಕೆ ಒಂದು ಸಿಂಪಲ್ ದಾರಿನೂ ಇದೆ. ಆ ಗಜಿಬಿಜಿಗೆ ಸಿಂಪಲ್ ಸೊಲ್ಯೂಷನ್ ಅದೇ ಈ ಟ್ರೆಂಡ್ ಲೈನ್ಗಳು. ಅಕ್ಷರಶಃ ಇವು ಮಾರ್ಕೆಟ್ನ ರೋಡ್ ಮ್ಯಾಪ್ ಇದ್ದಾಗೆ. ಒಂದೇ ಒಂದು ಸಿಂಪಲ್ ಲೈನ್ ಆ ಗೊಂದಲದ ಚಾರ್ಟ್ಗೆ ಒಂದು ಕ್ಲಿಯರ್ ದಾರಿಯನ್ನ ತೋರಿಸುತ್ತೆ. ಇದು ಮಾರ್ಕೆಟ್ನ ಡೈರೆಕ್ಷನ್ ಅರ್ಥ ಮಾಡ್ಕೊಳ್ಳೋಕೆ ಮೊದಲನೇ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಹಾಗಾದ್ರೆ ಏನಿದು ರೋಡ್ ಮ್ಯಾಪ್? ಟ್ರೆಂಡ್ ಲೈನ್ ಅಂದ್ರೆ ಬೇರೇನೂ ಅಲ್ಲ, ಚಾರ್ಟ್ ಮೇಲೆ ನಾವು ಎಳೆಯೋ ಒಂದು ಸಿಂಪಲ್ ನೇರ ಗೆರೆ. ಅದರ ಕೆಲಸ ಒಂದೇ, ಮಾರ್ಕೆಟ್ ಮೇಲೆ ಹೋಗ್ತಿದ್ಯಾ, ಕೆಳಗೆ ಬರ್ತಿದ್ಯಾ ಅಥವಾ ಸೈಡ್ಗೆ ಮೂವ್ ಆಗ್ತಿದ್ಯಾ ಅಂತ ನಮಗೆ ಕ್ಲಿಯರ್ ಆಗಿ ತೋರಿಸೋದು. ಇದನ್ನೊಂದು ಸುಮ್ಮನೆ ಗೆರೆ ಅಂತ ತಿಳ್ಕೋಬೇಡಿ, ಇದು ನಮಗೆ ಮಾರ್ಕೆಟ್ನ ಇಡೀ ಕಥೆಯನ್ನೇ ಹೇಳುತ್ತೆ. ಪ್ರೈಸ್ ಈ ಲೈನ್ ಮೇಲೆ ಇರೋವರೆಗೂ ಓಕೆ, ಟ್ರೆಂಡ್ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಯಾವಾಗ ಪ್ರೈಸ್ ಈ ಲೈನನ್ನು ಬ್ರೇಕ್ ಮಾಡುತ್ತೋ ಆಗ ಟ್ರೆಂಡ್ ಚೇಂಜ್ ಆಗೋ ಸಿಗ್ನಲ್ ಸಿಗುತ್ತೆ. ಅಷ್ಟೇ ಅಲ್ಲ, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋ ಇಂಪಾರ್ಟೆಂಟ್ ಸುಳಿವುಗಳನ್ನು ಇದೇ ಲೈನ್ ಕೊಡುತ್ತೆ. ಸರಿ, ಮಾತೆಲ್ಲ ಸಾಕು. ಈಗ ನೇರವಾಗಿ ಚಾರ್ಟ್ಗೆ ಜಂಪ್ ಮಾಡೋಣ. ಮಾರ್ಕೆಟ್ನ ಎರಡು ಮುಖ್ಯ ಡೈರೆಕ್ಷನ್ಸ್ ಅಂದ್ರೆ ಅಪ್ ಟ್ರೆಂಡ್ ಮತ್ತು ಡೌನ್ ಟ್ರೆಂಡ್, ಇವಕ್ಕೆ ಈ ಲೈನ್ಗಳನ್ನು ಹೇಗೆ ಎಳೆಯೋದು ಅಂತ ನೋಡೇ ಬಿಡೋಣ. ಇಲ್ಲಿ ನೋಡಿ, ಡಿಫ್ರೆನ್ಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಅಪ್ ಟ್ರೆಂಡಲ್ಲಿ ಏನಾಗುತ್ತೆ ಅಂದ್ರೆ ಪ್ರೈಸ್ ಪ್ರತಿ ಸಲ ಕೆಳಗೆ ಬಂದಾಗ್ಲೂ ಹೋದ್ಸಲಕ್ಕಿಂತ ಸ್ವಲ್ಪ ಮೇಲೆಯೇ ಸಪೋರ್ಟ್ ತಗೊಳುತ್ತೆ. ಇದಕ್ಕೆ ಹೈಯರ್ ಲೋ ಅಂತೀವಿ. ಇದು ಬಯರ್ಸ್ ಕಂಟ್ರೋಲಲ್ಲಿ ಇದ್ದಾರೆ ಅನ್ನೋದರ ಸಂಕೇತ. ಇದಕ್ಕೆ ಉಲ್ಟಾ ಡೌನ್ ಟ್ರೆಂಡಲ್ಲಿ ಪ್ರೈಸ್ ಪ್ರತಿ ಸಲ ಮೇಲೆ ಹೋದಾಗ್ಲೂ ಹೋದ್ಸಲದ ಹೈಗಿಂತ ಸ್ವಲ್ಪ ಕೆಳಗಿನಿಂದಲೇ ವಾಪಸ್ ಬರುತ್ತೆ. ಇದನ್ನ ಲೋವರ್ ಹೈ ಅಂತೀವಿ. ಇದು ಸೆಲ್ಲರ್ಸ್ ಹಿಡಿತದಲ್ಲಿದ್ದಾರೆ ಅಂತ ತೋರಿಸುತ್ತೆ. ಅಪ್ ಟ್ರೆಂಡ್ ಲೈನ್ ಒಂದು ರೀತಿ ನೆಲದ ತರ ಅಂದ್ರೆ ಸಪೋರ್ಟ್ ಆಗಿ ಕೆಲಸ ಮಾಡಿದ್ರೆ, ಡೌನ್ ಟ್ರೆಂಡ್ ಲೈನ್ ಒಂದು ಸೀಲಿಂಗ್ ತರ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಅಪ್ ಟ್ರೆಂಡ್ ಲೈನ್ ಎಳೆಯೋದು ತುಂಬಾ ಸುಲಭ. ಚಾರ್ಟ್ನಲ್ಲಿ ಏರುತ್ತಿರುವ ಕನಿಷ್ಠ ಬೆಲೆಗಳನ್ನ ಅಂದ್ರೆ ಹೈಯರ್ ಲೋಗಳನ್ನ ಗುರುತಿಸಿ, ಅಟ್ಲೀಸ್ಟ್ 2 ಪಾಯಿಂಟ್ಗಳನ್ನ ಒಂದು ಗೆರೆಯಿಂದ ಸೇರಿಸಿ. ಯಾವಾಗ ಪ್ರೈಸ್ ಮೂರನೇ ಸಲ ಆ ಲೈನ್ಗೆ ಟಚ್ ಆಗಿ ವಾಪಸ್ ಪುಟಿಯುತ್ತೋ ಆವಾಗ ಆ ಟ್ರೆಂಡ್ ಲೈನ್ ಕನ್ಫರ್ಮ್ ಆಯ್ತು ಅಂತ ಲೆಕ್ಕ. ಈ ಲೈನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಥವಾ ಆಧಾರದ ತರ ಕೆಲಸ ಮಾಡುತ್ತೆ. ಅದೇ ರೀತಿ ಡೌನ್ ಟ್ರೆಂಡ್ಗೂ ಅಷ್ಟೇ. ಇಳಿಯುತ್ತಿರುವ ಗರಿಷ್ಠ ಬೆಲೆಗಳನ್ನ ಅಂದ್ರೆ ಲೋವರ್ ಹೈಗಳನ್ನ ಗುರುತಿಸಿ, ಕನಿಷ್ಠ 2 ಪಾಯಿಂಟ್ ಸೇರಿಸಿ ಮತ್ತು ಮೂರನೇ ಟಚ್ಗಾಗಿ ವೇಟ್ ಮಾಡಿ. ಈ ಲೈನ್ ಒಂದು ರೆಸಿಸ್ಟೆನ್ಸ್ ಅಂದ್ರೆ ಒಂದು ಗೋಡೆ ತರ ಕೆಲಸ ಮಾಡುತ್ತೆ. ಪ್ರೈಸ್ ಈ ಲೈನ್ಗೆ ತಾಗಿದಾಗಲ್ಲೆಲ್ಲ ಸೆಲ್ಲರ್ಸ್ ಆಕ್ಟಿವ್ ಆಗಿ ಪ್ರೈಸ್ನ ಕೆಳಗೆ ತಳ್ತಾರೆ. ಒಂದು ಇಂಪಾರ್ಟೆಂಟ್ ರೂಲ್ ನೆನ್ಪಿಟ್ಕೊಳ್ಳಿ, ಯಾವಾಗ ಪ್ರೈಸ್ ತನ್ನ ಟ್ರೆಂಡ್ ಲೈನನ್ನು ಸ್ಟ್ರಾಂಗ್ ಆಗಿ ಬ್ರೇಕ್ ಮಾಡುತ್ತೋ ಅದು ಟ್ರೆಂಡ್ ಬದಲಾಗೋ ಮೊದಲನೇ ಸಿಗ್ನಲ್. ಆದರೆ ಅವಸರ ಮಾಡಬಾರ್ದು. ಅದನ್ನು ಕನ್ಫರ್ಮ್ ಮಾಡ್ಕೊಡೋಕೆ 3 ವಿಷಯಗಳನ್ನು ಗಮನಿಸಬೇಕು. 1, ಬ್ರೇಕ್ ಆಗಿದ್ದು ದೊಡ್ಡ ಸ್ಟ್ರಾಂಗ್ ಕ್ಯಾಂಡಲ್ನಿಂದಾನ. 2, ಆ ಟೈಮಲ್ಲಿ ಟ್ರೇಡಿಂಗ್ ವಾಲ್ಯೂಮ್ ಜಾಸ್ತಿ ಇತ್ತಾ? ಮತ್ತು 3, ಬ್ರೇಕ್ ಆದ್ಮೇಲೆ ಪ್ರೈಸ್ ಮತ್ತೆ ಆ ಲೈನಿಗೆ ಬಂದು ಅದನ್ನು ರೀಟೆಸ್ಟ್ ಮಾಡಿ ಮುಂದುವರಿತಿದೆಯಾ? ಈ 3 ಇದ್ರೆ ಅದು ನಿಜವಾದ ಬ್ರೇಕ್ ಆಗಿರೋ ಸಾಧ್ಯತೆ ಹೆಚ್ಚು. ಓಕೆ, ಒಂದು ಲೈನ್ನ ಪವರ್ ಏನು ಅಂತ ನಮಗೆ ಈಗ ಗೊತ್ತಾಯ್ತು. ಹಾಗಾದ್ರೆ 2 ಪ್ಯಾರಲಲ್ ಲೈನ್ಗಳನ್ನು ಬಳಸಿದ್ರೆ ಏನಾಗಬಹುದು? ಆಗ ನಮಗೆ ಸಿಗೋದೇ ಚಾನೆಲ್. ಇದು ಟ್ರೇಡಿಂಗ್ನ ಇನ್ನಷ್ಟು ಪರ್ಫೆಕ್ಟ್ ಮಾಡೋ ಒಂದು ಸಖತ್ ಟೆಕ್ನಿಕ್. ಮಾರ್ಕೆಟ್ ಸಾಮಾನ್ಯವಾಗಿ 3 ಥರದ ಚಾನೆಲ್ಗಳಲ್ಲಿ ಮೂವ್ ಆಗುತ್ತೆ. ಅಸೆಂಡಿಂಗ್ ಚಾನೆಲ್ ಅಂದ್ರೆ ಪ್ರೈಸ್ ಮೆಟ್ಲು ಹತ್ತಿದ ಹಾಗೆ ಕ್ರಮವಾಗಿ ಮೇಲೆ ಹೋಗ್ತಿರೋದು. ಡಿಸೆಂಡಿಂಗ್ ಚಾನೆಲ್ ಅಂದ್ರೆ ಪ್ರೈಸ್ ಕ್ರಮವಾಗಿ ಕೆಳಗೆ ಇಳಿತಿರೋದು. ಮತ್ತು ಹಾರಿಜಾಂಟಲ್ ಚಾನೆಲ್ ಅಂದ್ರೆ ಪ್ರೈಸ್ ಒಂದೇ ರೇಂಜ್ನಲ್ಲಿ ಸೈಡ್ ವೇಸ್ ಮೂವ್ ಆಗ್ತಿರೋದು. ಈ ಟೇಬಲ್ ಇದೆಯಲ್ಲ, ಇದು ನಮಗೆ ಒಂದು ಕ್ಲಿಯರ್ ಗೇಮ್ ಪ್ಲಾನ್ ಕೊಡುತ್ತೆ. ಏರುತ್ತಿರೋ ಚಾನಲ್ನಲ್ಲಿ ಕೆಳಗಿನ ಲೈನ್ ಒಂದು ಸ್ಪ್ರಿಂಗ್ ಇದ್ದ ಹಾಗೆ, ಅಲ್ಲಿ ಬೈ ಮಾಡಿ ಮೇಲಿನ ಲೈನ್ ಹತ್ರ ಸೆಲ್ ಮಾಡಬಹುದು. ಇಳಿಯುತ್ತಿರೋ ಚಾನಲ್ನಲ್ಲಿ ಮೇಲಿನ ಲೈನ್ ಬಳಿ ಸೆಲ್ ಮಾಡೋದು ಬೆಟರ್. ಮತ್ತು ಹಾರಿಜಾಂಟಲ್ ಚಾನಲ್ನಲ್ಲಿ ಕೆಳಗೆ ಕೊಂಡು ಮೇಲೆ ಮಾರೋ ಸಿಂಪಲ್ ಸ್ಟ್ರಾಟಜಿ ಬಳಸಬಹುದು. ಆದರೆ ಒಂದು ವಿಷಯ ನೆನಪಿರ್ಲಿ, ಯಾವಾಗ ಪ್ರೈಸ್ ಈ ಚಾನಲ್ನಿಂದ ಹೊರಗೆ ನುಗ್ಗುತ್ತೋ ಅಂದ್ರೆ ಬ್ರೇಕ್ಔಟ್ ಆಗುತ್ತೋ ಅದು ಒಂದು ಹೊಸ ದೊಡ್ಡ ಮೂವ್ಮೆಂಟ್ನ ಶುರುವಾಗಿರ್ಬೋದು. ಸರಿ, ಈಗ ಬೇಸಿಕ್ಸ್ ಎಲ್ಲ ಗೊತ್ತಾಯ್ತು. ಈಗ ಈ ಟೆಕ್ನಿಕ್ನ ಮಾಮೂಲಿ ಲೆವೆಲ್ನಿಂದ ಪ್ರೋ ಲೆವೆಲ್ಗೆ ತಗೊಂಡು ಹೋಗೋಕಲ್ಲ ಸೀಕ್ರೆಟ್ಸ್ ಬಗ್ಗೆ ಮಾತಾಡೋಣ. ಇವು ಅಕ್ಯುರಸಿಯನ್ನ ಜಾಸ್ತಿ ಮಾಡ್ತವೆ. ಈ ನಂಬರ್ ನೋಡಿ, 3. ಟ್ರೆಂಡ್ ಲೈನ್ ಟ್ರೇಡಿಂಗ್ನಲ್ಲಿ ಯಾಕೆ ಈ ನಂಬರ್ ಇಷ್ಟೊಂದು ಇಂಪಾರ್ಟೆಂಟ್? ಇದರ ಹಿಂದೆ ಒಂದು ತುಂಬ ಪವರ್ಫುಲ್ ನಿಯಮ ಅಡಗಿದೆ. ಇದರ ಅರ್ಥ ಇಷ್ಟೇ, ಯಾವುದೇ 2 ಪಾಯಿಂಟ್ ಸೇರಿಸಿ ಒಂದು ಲೈನ್ ಎಳೆಯಬಹುದು. ಅದು ಜಸ್ಟ್ ಒಂದು ಪಾಸಿಬಿಲಿಟಿ.
ಆದರೆ ಯಾವಾಗ ಮಾರ್ಕೆಟ್ ಅದೇ ಲೈನನ್ನ 3ನೇ ಸಲ ಗೌರವಿಸ್ತೋ ಆಗ ಅರ್ಥ ಮಾಡ್ಕೊಳ್ಬೇಕು ಬಹಳಷ್ಟು ಟ್ರೇಡರ್ಗಳು ಆ ಲೈನನ್ನ ನೋಡ್ತಿದ್ದಾರೆ ಅಂತ. ಆಗ ಅದು ಬರೀ ಒಂದು ಗೆರೆಯಾಗಿ ಉಳಿಯಲ್ಲ, ಬದಲಿಗೆ ಒಂದು ಸ್ಟ್ರಾಂಗ್, ನಂಬಿಕೆಗರ್ಹವಾದ ಟ್ರೆಂಡ್ ಆಗಿ ಬದಲಾಗುತ್ತೆ. ಸೊ ಥರ್ಡ್ ಟಚ್ ಇಸ್ ದ ರಿಯಲ್ ಕನ್ಫರ್ಮೇಷನ್. ಆಕ್ಯುರೆಸಿಯನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ಈ 3 ಪ್ರೋ ಟಿಪ್ಸ್ ಯೂಸ್ ಮಾಡಿ. 1. ಡೈಲಿ ಅಥವಾ ಅವರ್ಲಿ ಚಾರ್ಟ್ಗಳ ಥರ ದೊಡ್ಡ ಟೈಮ್ ಫ್ರೇಮ್ ಯೂಸ್ ಮಾಡಿ. ಚಿಕ್ಕ ಚಾರ್ಟ್ಗಳಿಗಿಂತ ಇವು ಹೆಚ್ಚು ನಂಬಿಕೆಗೆ ಅರ್ಹ. 2. ಟ್ರೆಂಡ್ ಲೈನ್ ಜೊತೆ ಕ್ಯಾಂಡಲ್ ಪ್ಯಾಟರ್ನ್ಗಳನ್ನು ನೋಡಿ. ಉದಾಹರಣೆಗೆ ಸಪೋರ್ಟ್ ಲೈನ್ ಹತ್ರ ಒಂದು ಸುತ್ತಿಗೆ ಆಕಾರದ ಹ್ಯಾಮರ್ ಕ್ಯಾಂಡಲ್ ಬಂದರೆ ಅದು ಬೈ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ಸಿಗ್ನಲ್. 3. ನಾವು ಆವಾಗಲೇ ಮಾತಾಡ್ದ ಹಾಗೆ ಬ್ರೇಕ್ಔಟ್ ಆದ್ಮೇಲೆ ಒಂದು ಸಕ್ಸಸ್ಫುಲ್ ರೀಟೆಸ್ಟ್ಗಾಗಿ ಕಾಯ್ದಿದೆಯಲ್ಲ, ಅದೊಂದು ಗೋಲ್ಡನ್ ಎಂಟ್ರಿ ಸಿಗ್ನಲ್. ಈಗ ಮಾಸ್ಟ್ರಿನ ಇನ್ನೊಂದು ಸೈಡ್ ನೋಡೋಣ. ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ಳೋದು. ಬಿಗಿನರ್ಸ್ ಸಾಮಾನ್ಯವಾಗಿ ಮಾಡೋ ತಪ್ಪುಗಳನ್ನ ಅವಾಯ್ಡ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. ಎಲ್ಲಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ಚಾರ್ಟ್ಗೆ ಫಿಟ್ ಆಗ್ಲಿ ಅಂತ ಬಲವಂತವಾಗಿ ಟ್ರೆಂಡ್ ಲೈನ್ ಎಳೆಯೋದು. ನೆನ್ಪಿಡಿ, ನಾವು ಟ್ರೆಂಡನ್ನ ಕಂಡುಹಿಡಿಬೇಕು, ನಾವೇ ಒಂದು ಟ್ರೆಂಡನ್ನ ಕ್ರಿಯೇಟ್ ಮಾಡೋಕ್ ಹೋಗ್ಬಾರ್ದು. ಸರಿಯಾದ ಟ್ರೆಂಡ್ ಲೈನ್ಗಳು ಯಾವಾಗ್ಲೂ ಚಾರ್ಟ್ ಮೇಲೆ ಕ್ಲಿಯರ್ ಆಗಿ, ನ್ಯಾಚುರಲ್ ಆಗಿ ಕಾಣಿಸ್ತವೆ. 2ನೇ ತಪ್ಪು ಅವಸರ. ಬ್ರೇಕ್ಔಟ್ ಆದ ತಕ್ಷಣ ಟ್ರೇಡ್ಗೆ ಎಂಟ್ರಿ ಆಗೋದು ತುಂಬಾನೇ ರಿಸ್ಕಿ. ಯಾಕಂದ್ರೆ ಮಾರ್ಕೆಟ್ ಕೆಲವೊಮ್ಮೆ ಫೇಕ್ ಸಿಗ್ನಲ್ ಕೊಡುತ್ತೆ, ನಮ್ಮನ್ನ ಟ್ರ್ಯಾಪ್ ಮಾಡತ್ತೆ. ಹಾಗಾಗಿ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ, ಸಾಧ್ಯವಾದ್ರೆ ಒಂದು ರೀಟೆಸ್ಟ್ ಆಗೋವರೆಗೂ ಕಾಯೋದು ತಾಳ್ಮೆ ಮತ್ತು ಜಾಣತನದ ಸಂಕೇತ. ಇದು ಸುಳ್ಳು ಬ್ರೇಕ್ಔಟ್ಗಳಿಂದ ನಮ್ಮನ್ನ ಕಾಪಾಡುತ್ತೆ. ಇನ್ನು ಕೆಲವು ತಪ್ಪುಗಳು ಅಂದ್ರೆ ತುಂಬಾ ಚಿಕ್ಕ ಟೈಮ್ ಫ್ರೇಮ್ಗಳಲ್ಲಿ, ಅಂದ್ರೆ 1 ನಿಮಿಷದ ಚಾರ್ಟ್ನಲ್ಲಿ ಟ್ರೆಂಡ್ ಲೈನ್ ಹಾಕೋದು, ಯಾಕಂದ್ರೆ ಅಲ್ಲಿ ತುಂಬಾ ನಾಯ್ಸ್ ಇರುತ್ತೆ. ತುಂಬಾನೇ ಕಡಿತಾದ ಲೈನ್ಗಳನ್ನ ಎಳೆಯೋದು, ಯಾಕಂದ್ರೆ ಅಂಥ ಟ್ರೆಂಡ್ಗಳು ಜಾಸ್ತಿ ಹೊತ್ತು ಇರಲ್ಲ. ಮತ್ತೆ ಕ್ಯಾಂಡಲ್ನ ಬಾಡಿ ಬಿಟ್ಟು ಬರೀ ನೆರಳನ್ನ, ಅಂದ್ರೆ ವಿಕ್ ಮಾತ್ರ ಬಳಸಿ ಲೈನ್ ಎಳೆಯೋದು. ಈ ತಪ್ಪುಗಳನ್ನ ಅವಾಯ್ಡ್ ಮಾಡಿದ್ರೆ ಗೆಲ್ಲೋ ಚಾನ್ಸ್ ಖಂಡಿತ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಈ ಸಿಂಪಲ್ ಲೈನ್ಗಳನ್ನ ಕಲಿಯೋದ್ರಿಂದ ಸಿಗೋ ಅಸಲಿ ಲಾಭ ಏನು? ಇದು ಟ್ರೇಡಿಂಗ್ ಮಾಡೋ ರೀತಿಯನ್ನೇ ಬದಲಿಸ್ಬೋದು. ಪರ್ಫೆಕ್ಟ್ ಎಂಟ್ರಿ ಪಾಯಿಂಟ್ ಸಿಗುತ್ತೆ, ಸ್ಟಾಪ್ ಲಾಸ್ ಚಿಕ್ಕದಾಗಿರುತ್ತೆ ಮತ್ತು ಟ್ರೇಡಿಂಗ್ನ ಅಕ್ಯುರೆಸಿ ಜಾಸ್ತಿ ಆಗುತ್ತೆ. ಇದಕ್ಕಿಂತ ಏನೂ ಬೇಕು ಅಲ್ವಾ? ಇವತ್ತಿನಿಂದ ಚಾರ್ಟ್ಗಳು ಗಜಿಬಿಜಿಯಾಗಿ ಕಾಣಿಸ್ಬಾರ್ದು, ಯಾಕಂದ್ರೆ ಈಗ ಗಜಿಬಿಜಿ ಮಧ್ಯ ಒಂದು ಕ್ಲಿಯರ್ ದಾರಿ ಕಂಡಿಡಿಯೋ ಟೂಲ್ ಕೈಯಲ್ಲಿದೆ. ಹಾಗಾದ್ರೆ ಚಾರ್ಟ್ ಓಪನ್ ಮಾಡಿ ಮೊದಲು ಯಾವ ಟ್ರೆಂಡನ್ನ ಮ್ಯಾಪ್ ಮಾಡೋಕೆ ಪ್ರಯತ್ನ ಪಡ್ತೀರಾ? ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.